ಇನ್ನು ಮುಂದೆ ಕೈದಿಗಳ ಖೇಲ್ ಖತಮ್ ನಾಟಕ ಬಂದ್ ಕಮಕ್ ಕಿಮಕ್ ಅನ್ನಂಗೆ ಇಲ್ಲ. ಅಕ್ರಮ ದುಕಾನ್ ಕ್ಲೋಸ್. ಜೈಲುಗಳ ಅಕ್ರಮ ತಡೆಗೆ ಆಪರೇಷನ್ ಜೈಲ್ ಕ್ಲೀನ್ ಶುರುವಾಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲು ಕ್ಲೀನ್ಗೆ ಅಲೋಕ್ ಕುಮಾರ್ ಪಣ ತೊಟ್ಟಿದ್ದಾರೆ. ಕೈದಿಗಳ ರಾಜಾತಿಥ್ಯಕ್ಕೆ ಬ್ರೇಕ್ ಹಾಕೋದಕ್ಕೆ ಆಪರೇಷನ್ ಶುರುವಾಗಿದೆ. ಆಪರೇಷನ್ ಕಾರಾಗೃಹ ಸುಧಾರಣಾ ಸಂಕಲ್ಪ ಹೆಸರಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲು ಸೇರಿ ವಿವಿಧ ಜೈಲುಗಳ ಮೇಲೆ ರೇಡ್ ಆಗಿದೆ. ಕೈದಿಗಳು ನಿರೀಕ್ಷೆ ಮಾಡದ ಅವಧಿಯಲ್ಲಿ ಆಪರೇಷನ್ ವಾರ್ಡನ್ಗಳ ಗಮನಕ್ಕೂ ಕೂಡ ಬಾರದ ರೀತಿಯಾಗಿ ಜೈಲಿನಲ್ಲಿ ಸರ್ಚಿಂಗ್ ಆಗ್ತಾ ಇದೆ. 20 ದಿನಗಳಲ್ಲಿ ಮೊಬೈಲ್ಗಳ ಸೀಸಿಂಗ್ನಲ್ಲಿ 1 ಆಪ್ ಸೆಂಚುರಿ ಆಗಿದೆ. ನೋಡಿ, 100ಕ್ಕೂ ಹೆಚ್ಚು ವಿವಿಧ ಬ್ರ್ಯಾಂಡ್ಗಳ ಮೊಬೈಲ್ಗಳು ಕೂಡ ಸೀಸ್ ಆಗಿದೆ. ಡ್ರಗ್ಸ್ ಮೊಬೈಲ್ ಯಾರು ತಲುಪಿಸಿದ್ರು ಅವರು ಸಾಥ್ ಕೊಟ್ಟವರ ಮೇಲೂ ಕೂಡ FIR ದಾಖಲಾಗ್ತಾ ಇದೆ. ಮೊಬೈಲ್ ಬಳಕೆ ಡ್ರಗ್ಸ್ ಸೇವನೆ ಮಾಡ್ತಾ ಇದ್ದವರ ವಿರುದ್ಧವೂ ಕೂಡ ಇದೀಗ ಕೇಸ್ ದಾಖಲಾಗಿದೆ. 20 ದಿನಗಳಲ್ಲಿ 12ಕ್ಕೂ ಹೆಚ್ಚು FIR ಅನ್ನ ದಾಖಲು ಮಾಡಿಕೊಂಡಿದ್ದಾರೆ ಜೈಲು ಅಧಿಕಾರಿಗಳು. ಸುಧಾರಣೆ ಹೆಸರಿಗೆ ಮಾತ್ರವಲ್ಲ, ಮಾಡಿ ತೋರಿಸಬೇಕು ಅಂತ ಹೇಳಿ ವಾರ್ನಿಂಗ್ ಪಾಸ್ ಮಾಡಿದ್ದಾರೆ. ಅಧಿಕಾರಿಗಳಿಗೆ ವಾರ್ನಿಂಗ್ ಜೊತೆ ಪ್ರಶಂಸೆ ಬಹುಮಾನವನ್ನ ಕೂಡ ಘೋಷಣೆ ಮಾಡಿದ್ದಾರೆ. ಜೈಲಿನಲ್ಲಿ ಯಾವ ರೀತಿಯಾಗಿ ಮೊಬೈಲ್ ಬಳಕೆ ಆಗ್ತಾ ಇತ್ತು, ಯಾವ ರೀತಿಯಾಗಿ ಡ್ರಗ್ಸ್ ಸಪ್ಲೈ ಆಗ್ತಾ ಇತ್ತು, ಹೇಗೆ ಇವರೆಲ್ಲರೂ ಕೂಡ ಡ್ರಗ್ಸ್ ಸೇವನೆ ಮಾಡ್ತಾ ಇದ್ರು, ಹೇಗೆ ಬರ್ತ್ಡೇ ಪಾರ್ಟಿಗಳನ್ನ ಆಚರಣೆ ಮಾಡ್ಕೊಳ್ತಾ ಇದ್ರು, ಹೇಗೆ ಒಳಗಡೆ ಎಣ್ಣೆ ಪಾರ್ಟಿಯನ್ನ ಮಾಡ್ಕೊಳ್ತಾ ಇದ್ರು, ಯಾರು ಇದಕ್ಕೆಲ್ಲಕ್ಕೂ ಕುಮ್ಮಕ್ಕನ್ನ ನೀಡ್ತಾ ಇದ್ರು, ಒಳಗಡೆ ಇದ್ದಂತಹ ಅಧಿಕಾರಿಗಳೇ ಇದಕ್ಕೆ ಕುಮ್ಮಕ್ಕನ್ನ ಕೊಡ್ತಾ ಇದ್ರು, ಸಪ್ಲೈ ಮಾಡ್ತಾ ಇದ್ರು ಅಂತವರ ವಿರುದ್ಧ ಇದೀಗ ಕಠಿಣ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಹಾಗಾಗಿ ಕ್ಲೀನಿಂಗ್ ಮಾಡುವಂತಹ ಹೆಸರಲ್ಲಿ ಈ ಕೈದಿಗಳಿಗೆ ಈಗಾಗಲೇ ನಡುಕ ಶುರುವಾಗಿದೆ. ಅವರು ಎಕ್ಸ್ಪೆಕ್ಟೇ ಮಾಡಿರಬಾರ್ದು ಅಂತ ಸಮಯದಲ್ಲಿ ರೇಡ್ ಮಾಡೋದು, ಮೊಬೈಲ್ಗಳನ್ನು ಸೀಸ್ ಮಾಡೋದು, ಡ್ರಗ್ಸ್ಗಳು ಪತ್ತೆಯಾದಂತಹ ಸಂದರ್ಭದಲ್ಲಿ ಅದನ್ನು ಸೀಸ್ ಮಾಡೋದು, ಯಾರ್ಯಾರು ಡ್ರಗ್ಸ್ ಸೇವನೆ ಮಾಡಿದ್ರು ಅಂಥವರ ವಿರುದ್ಧ FIR ಅನ್ನ ಕೂಡ ದಾಖಲು ಮಾಡಲಾಗ್ತಾ ಇದೆ. ಹೌದು, ವಿಜಿಲೆನ್ಸಿ ಮತ್ತು ಸೇಫ್ಟಿ ಸೊ ಪ್ಲೀಸ್ ಬೇಗ ಅದು ಏನು ಎಸ್ಟಿಮೇಟ್ ಮಾಡ್ಕೊಂಡು ಬೇಗ ಸ್ವಲ್ಪ ಅದು ಮಾಡಿಸಿ. ಅಲ್ಲಿ ಎಷ್ಟು ಜಾಗ ಇದೆ, ಯಾರು ಸುಮ್ಮನೆ ಒಂದು ಅಂಗಡಿನ ಹಾಕಿಬಿಟ್ರೆ ಅಂಗಡಿನ ಹಾಕಿಬಿಟ್ರೆ ನಿಮ್ಮ ಸಮಸ್ಯೆ. ನಮ್ಮ ಚನ್ನಪಟ್ಟಣದಲ್ಲಿ ಒಂದು ಅಂಗಡಿ ಹಾಕಿದ್ರೆ ಏನಿರುತ್ತೆ, ಒಂದು ಗೋಲ್ ಲೈನ್ ಪ್ಲಾಂಟೇಶನ್ ಎಲ್ಲ ನಾವೇ ಮಾಡಬೇಕು. ಗೊತ್ತಿದೆ. ಸೊ ಅದು ಯಾಕಂದ್ರೆ ಆ ಲ್ಯಾಂಡ್ ಇದೆ, ಅದು ಸರಿಯಾಗಿ ಉಪಯೋಗಿಸಬೇಕು. ನಾನೇನು ಹೇಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಜೈಲಿಗೆ DGP ಅಲೋಕ್ ಕುಮಾರ್ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಮತ್ತೆ ಜೈಲಿನ ಒಳಗಡೆ ಅಲ್ಲಿ ಇರುವಂತಹ ಪಾರ್ಕ್ ಸುತ್ತಮುತ್ತ ಎಲ್ಲ ಜಾಗವನ್ನು ಕೂಡ ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ಅಲ್ಲಿ ಹೋಗಿ ಮೊಬೈಲನ್ನು ಬಚ್ಚಿಡುವಂತಹ ಕೆಲಸ ಅಥವಾ ಡ್ರಗ್ಸ್ಗಳನ್ನು ಬಚ್ಚಿಡುವಂತಹ ಕೆಲಸಗಳು ಆಗ್ತಾ ಇತ್ತು. ಸೊ ಹಾಗಾಗಿ ಎಲ್ಲ ರೀತಿಯಾದಂತಹ ಕ್ಲೀನಿಂಗ್ಗೆ ಸಿದ್ಧತೆಯನ್ನು ಮಾಡಿಕೊಳ್ಳೋದಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಈಗೇನು ಗಂಭೀರವಾದಂತಹ ಆರೋಪಗಳು ಕೇಳಿ ಬರ್ತಾ ಇದೆಯೋ ಆ ಆರೋಪಗಳಿಗೆ ಕಡಿವಾಣ ಹಾಕಬೇಕು. ಯಾರು ಕೂಡ ಮೊಬೈಲ್ ಬಳಕೆ ಮಾಡಬಾರ್ದು, ಡ್ರಗ್ಸ್ ಸೇವನೆ ಮಾಡಬಾರ್ದು, ಎಣ್ಣೆ ಪಾರ್ಟಿ ಮಾಡಬಾರ್ದು, ಬರ್ತ್ಡೇ ಪಾರ್ಟಿ ಸೆಲೆಬ್ರೇಷನನ್ನು ಹೇಗೆ ಜೈಲಿನ ಒಳಗಡೆ ಇದ್ಕೊಂಡು ಇವರೆಲ್ಲರೂ ಆಚರಣೆ ಮಾಡ್ತಾ ಇದ್ರು. ಸೊ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕ್ತಾ ಇದ್ದಾರೆ ಅಲೋಕ್ ಕುಮಾರ್.